ಎಐ ಬಂದ್ಮೇಲೆ ರಿಯಲ್ ಯಾವುದು ಫೇಕ್ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಇದೀಗ ಒಳ್ಳೆ ಕ್ವಾಲಿಟಿ ಫೋಟೋಗಳು ಬೇಕು ಅಂದ್ರೆ ಅದು ಕೂಡ ಎಐ ಮೂಲಕ ಜನರೇಟ್ ಮಾಡ್ಕೋಬಹುದು. ಸದ್ಯ ಜೆಮಿನಿ ನ್ಯಾನೋ ಬನಾನಾ ಎಐ ಟೂಲ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡ್ ಆಗಿದೆ. ಅದರಲ್ಲೂ ಜೆಮಿನಿಯ ರೆಟ್ರೋ ಲುಕ್ ಸೀರೆ ಟ್ರೆಂಡ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದ್ರೆ ಈ ಟೂಲ್ಗಳು ಪರ್ಸನಲ್ ಡೇಟಾ ಲೀಕ್ ಮಾಡ್ತಿವೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಿದೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಯುವತಿಯೋರ್ವಳು ಜೆಮಿನಿ ಮೂಲಕ ಫೋಟೋ ಜನರೇಟ್ ಮಾಡಿದ್ಲು. ಆಕೆಯ ಎಡಗೈ ಭುಜದ ಮೇಲೆ ಚಿಕ್ಕ ಮಚ್ಚೆ ಇದೆ. ಆದ್ರೆ ಆಕೆ ಜೆಮಿನಿಗೆ ಅಪ್ಲೋಡ್ ಮಾಡಿದ ಫೋಟೋದಲ್ಲಿ ಆ ಮಚ್ಚೆ ಕಾಣಿಸೋದಿಲ್ಲ. ದೇಹ ಫುಲ್ ಮುಚ್ಚಿಕೊಂಡಿರುವ ಗ್ರೀನ್ ಕಲರ್ ಡ್ರೆಸ್ ನಲ್ಲಿರುವಂತಹ ಫೋಟೋವನ್ನ ಆಕೆ ಸೆಲೆಕ್ಟ್ ಮಾಡಿರ್ತಾಳೆ. ಇದಕ್ಕೆ ತಕ್ಕಂತೆ ವಾಪಸ್ ಕಪ್ಪು ಬಣ್ಣದ ಸೀರೆಯಲ್ಲಿ ಯುವತಿಯ ಫೋಟೋ ಜನರೇಟ್ ಆಗಿದೆ. ಆದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಪೂರ್ತಿ ತೋಳುಗಳು ಮುಚ್ಚಿಕೊಂಡಿರುವ ಫೋಟೋ ಹಾಕಿದ್ರೂ ಕೂಡ ಜೆಮಿನಿಯಿಂದ ಜನರೇಟ್ ಆದ ಈ ಫೋಟೋದಲ್ಲಿ ಮಚ್ಚೆ ಕಾಣಿಸ್ತಿದೆ. ಆಕೆಯ ಎಡಗೈ ಮೇಲೆ ಮಚ್ಚೆ ಇರೋದನ್ನ ಎಐ ಹೇಗೆ ಗುರುತಿಸಿದೆ ಅಂತ ಯುವತಿ ಫುಲ್ ಶಾಕ್ ಆಗಿದ್ದಾಳೆ. ಈ ತಂತ್ರಜ್ಞಾನದ ಬಗ್ಗೆ ಎಲ್ಲರೂ ಹುಷಾರಾಗಿರ್ಬೇಕು ಎಂದು ತಮ್ಮ ಇನ್ಸ್ಟಾ ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ. ಗೂಗಲ್ನ ಜೆಮಿನಿ ನ್ಯಾನೋ ಬನಾನಾ ಟೂಲ್ ನಲ್ಲಿ ನಮ್ಮ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಪ್ರಾಂಪ್ಟ್ ಕೊಟ್ರೆ ಸಾಕು, ಸೀರೆಯಲ್ಲಿ ಹಳೆಯ ಕಾಲದ ಸುಂದರ ರೆಟ್ರೋ ಲುಕ್ ನಲ್ಲಿರುವಂತಹ ಫೋಟೋಗಳು ಬರುತ್ತವೆ. ಆದ್ರೆ ನಾವು ಅಪ್ಲೋಡ್ ಮಾಡದ ಡೀಟೇಲ್ಸ್ ಕೂಡ ಜನರೇಟ್ ಆಗ್ತಿರೋದು ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ.